ನಮಸ್ಕಾರ ಸ್ನೇಹಿತರೆ. ಮನೆ ಮಂದಿಗೆ ಕಿಚನ್ ಶಾಕ್ ಟ್ರೀಟ್ಮೆಂಟ್, ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದ ಹನುಮಂತ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗ 105ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೆರಡು ವಾರಗಳಲ್ಲಿ ಫಿನಾಲೆ ಬರಲಿದೆ. ಮನೆಯೊಳಗೆ 9 ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಈ ವಾರ ದೊಡ್ಡ ಮನೆಯಿಂದ ಹೊರಗೆ ಬರುತ್ತಿದ್ದಾರೆ. ಈಗಾಗಲೇ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಚಿತ್ರೀಕರಣವಾಗಿದ್ದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸದ್ಯ ಟಿಕೆಟ್ ಟು ಫೈನಲ್ ನಡೆದಿದೆ. ಈಗಾಗಲೇ ಹನುಮಂತು ಫಿನಾಲೆಗೆ ಹೋಗುವುದು ಪಕ್ಕ ಆಗಿದೆ. ವೀಕೆಂಡ್ ಎಪಿಸೋಡ್ಗಳಲ್ಲಿ ಕಿಚ್ಚನ ಫನ್ನಿ ಟಾಸ್ಕ್ಗಳು ಇರುತ್ತವೆ. ಅದರಲ್ಲೂ ಎಸ್ ಆರ್ ನೋ ಎಲ್ಲರಿಗೂ ಬಹಳ ಇಷ್ಟ. ಆದರೆ ಭಾನುವಾರ ಶಾಕ್ ಟಾಸ್ಕನ್ನು ಮನೆ ಮಂದಿಗೆ ಸುದೀಪ್ ಕೊಟ್ಟಿದ್ದಾರೆ. ನಿಜಕ್ಕೂ ಸ್ಪರ್ಧಿಗಳಿಗೆ ಶಾಕ್ ಕೊಡುವ ಆಟ ಅದು. ಎಸ್ ಸ್ನೇಹಿತರೆ, ಇಬ್ಬರು ಸ್ಪರ್ಧಿಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಕೂರಿಸಿ ಸುದೀಪ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ತಪ್ಪು ಉತ್ತರ ಕೊಟ್ಟವರಿಗೆ ಸಣ್ಣ ಪ್ರಮಾಣದಲ್ಲಿ ಶಾಕ್ ಶಿಕ್ಷೆ ಕೊಟ್ಟಿದ್ದಾರೆ. ರಜತ್, ಧನರಾಜ್, ಗೌತಮಿ, ತ್ರಿವಿಕ್ರಮ್ ಎಲ್ಲರಿಗೂ ಶಾಕ್ ಟ್ರೀಟ್ಮೆಂಟ್ ಸಿಕ್ಕಿದೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಕರೆಂಟ್ ಶಾಕಿಗೆ ಎಲ್ಲರೂ ಪತರಗುಟ್ಟಿದ್ದಾರೆ. ಅದನ್ನು ನೋಡಿ ಉಳಿದ ಸ್ಪರ್ಧಿಗಳು ಎಂಜಾಯ್ ಮಾಡಿದ್ದಾರೆ. ಗೌತಮಿ ಅಂತೂ ಕೊಟ್ಟ ಶಾಕಿಗೆ ಎಲ್ಲ ಮರೆತೋಯ್ತು ಎಂದಿದ್ದಾರೆ. ಕೊನೆಗೆ ಹನುಮಂತ ಸರದಿ ಬಂದಿದೆ. ಯಾವುದಕ್ಕೂ ಒಮ್ಮೆ ಮೂತ್ರ ವಿಸರ್ಜನೆ ಮಾಡಿ ಬರ್ತೇನೆ ಎಂದು ಹನುಮಂತು ಹೇಳಿರುವುದು ಎಲ್ಲರನ್ನು ನಗೆಗಿಡಲಿ ಕೆಳವಿದೆ. ಹನುಮಂತು ವಾಶ್ರೂಮ್ಗೆ ಹೋಗಿರುವುದು ಪ್ರೋಮೋದಲ್ಲಿ ನೋಡಬಹುದು. ಒಟ್ಟಾರೆ ಈ ಭಾನುವಾರ ಎಪಿಸೋಡ್ ಭರ್ಜರಿ ಮನರಂಜನೆ ಹೊತ್ತು ತಂದಿದೆ. ಜೊತೆಗೆ ಎಲಿಮಿನೇಷನ್ ಶಾಕ್ ಕೂಡ ಇದೆ. ಈ ವೀಕೆಂಡ್ ಇಬ್ಬರ ಮನೆಯಿಂದ ಹೊರಬರುತ್ತಿದ್ದಾರೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಚೈತ್ರಾ ಕುಂದಾಪುರ ಮಾತ್ರ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗಿದೆ. 105 ದಿನಗಳ ಬಳಿಕ ಆಕೆ ಮನೆಯಿಂದ ಹೊರಬರುತ್ತಿರುವುದು